ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನ ಮತ್ತು ಬಂಗಾರಿಯ ಸಮ್ಮಿಲನದಿಂದ ಒಂದು ಮಹಾನ್ ಶಕ್ತಿಯ ಜನನವಾಗಲಿದೆ. ಅದಕ್ಕಾಗಿ ನೀವಿಬ್ರು ಒಂದು ಮಹಾವ್ರತನ ಕೈಗೊಳ್ಳಬೇಕು. ನಾನು ಬಂಗಾರಿ ಇಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು. ಮೇಷ್ಟ್ರಮ್ಮ ಹೇಳಿದ್ರು ಮಡಿ ಉಟ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂತ. ನೀನ್ ಮಾಡಿರೋ ತಪ್ಪಿಗೆ, ಮೋಸದ ಆಟಕ್ಕೆ ಮಂಡಿ ಊರಿ ಕ್ಷಮೆ ಕೇಳು. ವಿರೂಪಾಕ್ಷ, ನಾನು ಎಂಜಿಲ್ ಮಾಡಿರೋ ಈ ಗಂಜಿನ ಕುಡಿ. ಈ ಗಂಜಿನ ಕುಡಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತೀನಿ, ಮತ್ತೆ ನಿನ್ನ ಜೊತೆ ಕೈ ಜೋಡಿಸ್ತೀನಿ. ಕುಡಿ. ಮೇಷ್ಟ್ರಮ್ಮ, ವ್ರತ ಹೇಳ್ತೀನಿ, ಇಬ್ರು ಸ್ನಾನ ಮಾಡಿ ಮಡಿಯಾಗಿ ಬನ್ನಿ ಅಂತ ಹೇಳಿದ್ರಿ. ಇಬ್ರು ಮಡಿಯಾಗಿ ಬಂದಿದ್ದೀವಿ. ಬೆಳಗ್ಗೆಯಿಂದ ಖಾಲಿ ಹೋಟೆಲ್ ಬೇರೆ ಇದ್ದೀವಿ. ಅದೇನು ವ್ರತ ಅಂತ ಹೇಳಿ. ಇದು ಬರೀ ವ್ರತ ಅಲ್ಲ, ಶುದ್ಧೀಕರಣ ಪ್ರಕ್ರಿಯೆ. ಮನುಷ್ಯ ಗೊತ್ತೋ ಗೊತ್ತಿಲ್ಲದೇನೋ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ತನ್ನೊಳಗೆ ತುಂಬಿಕೊಂಡು ಮನಸ್ಸನ್ನ ಕಲುಷಿತಗೊಳಿಸಿರ್ತಾನೆ. ನೀವು ಶ್ರೀಚಕ್ರದಂಥ ಶಕ್ತಿಗೆ ಜನ್ಮ ನೀಡಬೇಕಾದ್ರೆ ಇದನ್ನೆಲ್ಲ ಮೀರಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ವ್ರತ. ಇದು ಶುದ್ಧಿ ತಂತ್ರ. ಇದನ್ನ ಪಾಲಿಸಿದ್ರೆ ಮಾತ್ರ ನೀವು ಆ ಮಹಾಶಕ್ತಿಗೆ ಜನ್ಮ ಕೊಡೋಕೆ ಯೋಗ್ಯರಾಗ್ತೀರಾ.
ಶ್ರೀಚಕ್ರ ಶಿಶುವಾಗಿ ಭೂಮಿಗೆ ಬರಬೇಕಾದ್ರೆ ಹಲವಾರು ವಿಘ್ನಗಳಿವೆ. ಆ ವಿಘ್ನಗಳ ಪರಿಣಾಮ ನಿಮ್ಮೇಲೆ ಬೀರ್ತಾ ಇರತ್ತೆ. ಅದಕ್ಕೋಸ್ಕರ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಶುದ್ಧರಿಗೆ, ಸಂತರಿಗೆ, ಸತ್ಯರಿಗೆ ದೈವಿ ಬಲ ಇರುತ್ತೆ. ಅಂಥ ದೈವಿ ಬಲ ಇತರರಿಗಿಂತ 100 ಪಟ್ಟು ಹೆಚ್ಚು ನಿಮಗೆ ಬೇಕಾಗತ್ತೆ. ಅದನ್ನ ನೀವು ಗಳಿಸ್ಕೋಬೇಕಾದ್ರೆ ಗ್ರಹಣಗಳನ್ನ ಮೀರಬೇಕು. ಈಗ ತೃಪ್ತಿ ಆಯ್ತಾ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ? ನನ್ನ ಜೊತೆ ಹುಲಿ ಕುರಿ ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ವಿರೂಪಾಕ್ಷ? ಗೊತ್ತಾಯ್ತು ಗೊತ್ತಾಯ್ತು. ಇನ್ಮೇಲೆ ಹಾಗಾಗಲ್ಲ. ನೀನೇನು ನನ್ನ ಮೇಲಿನ ಕೋಪಕ್ಕೆ ನಿನ್ಗೇನು ಬೇಡ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟೆ. ಆದ್ರೆ ಅಲ್ಲೇನ್ ನಡೀತಾ ಇದೆ ಗೊತ್ತಾ ನಿನ್ಗೆ? ಶ್ರೀಚಕ್ರದ ಜನನಕ್ಕೆ ಬೇಕಾದ ವ್ರತಗಳನ್ನೆಲ್ಲ ಶ್ರೀಮತಿ ಜಾಜಿಗೂ ಬಂಗಾರಿಗೂ ಬೋಧಿಸ್ತಾ ಇದ್ದಾಳೆ. ಈ ವ್ರತದಲ್ಲಿ ಮೊದಲನೇ ಶುದ್ಧಿ ವಾಕ್ ಮತ್ತು ಚಿತ್ತಶುದ್ಧಿ. ವಾಕ್ ಅಂದ್ರೆ ಮಾತು, ಚಿತ್ತ ಅಂದ್ರೆ ಮನಸ್ಸು. ಮುಂದಿನ 2 ಸೂರ್ಯಾಸ್ತಗಳವರೆಗೆ ಈ ವ್ರತ ಚಾಲ್ತಿಯಲ್ಲಿರುತ್ತೆ. ಅವರಿಬ್ಬರಿಗೂ ಶ್ರೀಮತಿ ಹೇಳಿದ್ದೆ ವೇದವಾಕ್ಯ. ಅವುಗಳು ಹೇಳ್ದಾಗೆ ಇವರಿಬ್ಬರು ಕೇಳ್ತಾರೆ. ಹಾಗೇನಾದ್ರೂ ಕೇಳಿ ಆ ವ್ರತನ ಮಾಡಿ ಆ ವ್ರತದಲ್ಲಿ ಅವರು ಗೆದ್ದು ಬಿಟ್ರೆ ಶ್ರೀಚಕ್ರ ಅವ್ರ ಕೈವಶವಾಗೋಗ್ಬಿಡುತ್ತೆ. ಆಮೇಲೆ ನಾವು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ಶ್ರೀಚಕ್ರಕ್ಕೋಸ್ಕರ ಹೊಳೆಯಲ್ಲಿ ಹುಣಸೆಯನ್ನ ಕಿವುಡ್ಸಾಗ ಆಗೋಗ್ಬಿಡುತ್ತೆ. ಯೋಚನೆ ಮಾಡಿ. ಆ ಸಮಯದಲ್ಲಿ ನೀವು ಕೆಟ್ಟ ಮಾತು, ಬೈಗುಳ, ಅವಾಚ್ಯ ಪದ, ಅಸತ್ಯ, ಪರರ ನಿಂದನೆ ಮುಂತಾದನ್ನೆಲ್ಲ ಮಾಡಬಾರ್ದು. ನಿಮ್ಮ ಚಿತ್ತವನ್ನ ಶುಭ್ರವಾಗಿಟ್ಕೋಬೇಕು. ಮಾತಲ್ಲಿ ನಿಗಾ ಇರಬೇಕು. ಹಾಗಾಗಬಾರ್ದು ವಿರೂಪಾಕ್ಷ.
ಹಾಗೇನಾದ್ರೂ ಆದ್ರೆ ನಾವು ಜಾಜಿ ಹತ್ರ ಸುಳಿಯೋದಕ್ಕೂ ಆಗಲ್ಲ, ಈ ಚಕ್ರಾನು ಸಿಗೋದಿಲ್ಲ. ಹೌದು ಕಣಕಿ, ಹಾಗಾಗ್ಬಾರ್ದು. ಆ ಶ್ರೀಮತಿ ಜಾಜಿಗೆ ಯಾವ್ಯಾವ್ದೋ ವ್ರತಗಳನ್ನ ಹೇಳ್ಕೊಟ್ಟು ಜಾಜಿ ಗರ್ಭಕ್ಕೆ ಅಮೃತ ಸಂಚಯ ಮಾಡಿಸ್ತಾ ಇದ್ದಾಳೆ. ಶ್ರೀಚಕ್ರ ಸ್ವರೂಪಿ ಶಿಶುವಿಗೆ ಭದ್ರ ಕೋಟೆಯನ್ನು ನಿರ್ಮಿಸ್ತಾ ಇದ್ದಾಳೆ. ಮನುಷ್ಯ ತನ್ನ ನಾಲ್ಗೆಯಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾನೆ. ಹಾಗಾಗಿ ಮಾತಿನ ಬಗ್ಗೆ ವಿಶೇಷ ಗಮನ ಇರಲಿ. ಹೀಗಾಗ್ತಾ ಇದೆಯಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ನಾನು ನಿಮ್ಮ ಹತ್ರ ಬಂದ್ರೆ ನೀನು ನಿನ್ನ ಎಂಜಲನ್ನ ನನಗೆ ಕುಡಿಸಿ ನಿನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ಯಾ? ಕಣ್ಕಿ, ನಮ್ಮ ಗುರಿ ಇರಬೇಕಾಗಿರೋದು ಶ್ರೀಚಕ್ರದ ಮೇಲೆ ಹೊತ್ತು ಒಬ್ರಿಗೊಬ್ರಿಗೆ ಬುದ್ಧಿ ಕಲಿಸೋದ್ರಲ್ಲ. ಇದನ್ನೇನಾರು ನೀವು ಗೆದ್ಬಿಟ್ರೆ ನಿಮ್ಮ ವಾಕ್ ಮತ್ತು ಚಿತ್ತಶುದ್ಧಿಯ ಪ್ರಕ್ರಿಯೆ ಪೂರ್ಣವಾಗತ್ತೆ. ಸುನೀತಾ, ಅಡಿಗೆ ಎಲ್ಲ ಓಹೋ, ಎಲ್ಲ ಮಾಡಿಟ್ಬಿಟ್ಟಿದ್ಯಾ? ಹಪ್ಪಳ, ಸಂಡಿಗೆ, ಬೋಂಡ. ನಾನು ಬಾಳೆ ಎಲೆ ತರೋದು ಮರ್ತ್ಬಿಟ್ಟೆ. ಹಿತ್ಲಿಗೆ ಅಯ್ಯೋ ಹೋಗ್ತಾ ಬೇಡ ಭಾವ, ನೋಡಿ ಅಲ್ಲೆಲ್ಲ ತಯಾರು ಮಾಡಿ ಇಟ್ಟಿದ್ದೀನಿ. ಅಲ್ಲ ಸುನೀತಾ, ಎಲ್ಲ ಕೆಲಸ ನೀನು ಒಬ್ಳೆ ಮಾಡಿದ್ಯಾ, ನನಗೇನೂ ಬಿಟ್ಟಿಲ್ವಲ್ಲ, ಯಾಕೆ ಮಾಡಕ್ ಹೋದೆ ನೀನು? ದೇವಸ್ಥಾನದಲ್ಲಿ ದಿನ ಇಡೀ ಬೆನ್ನು ಮುರಿಯೋ ಹಾಗೆ ಕೆಲಸ ಮಾಡ್ತೀರಾ ಭಾವ, ಮನೇಲಾದ್ರೂ ಒಂದ್ ಸ್ವಲ್ಪ ಆರಾಮಾಗಿರ್ಲಿ ಅಂತ. ಹಾಗಾದ್ರೆ ನಮ್ಗೆ ಗೊತ್ತಿಲ್ಲ ಹಾಗೆ ಏನೇನೋ ನಡೀತಿದೆ ಅಂತ ಆಯ್ತು. ಇದನ್ನೆಲ್ಲ ತಡಿಲೇಬೇಕು. ನಮಗೆ ಸಿಗದ ಹಣ್ಣು ಯಾರಿಗೂ ಸಿಗಬಾರ್ದು. ಅದಕ್ಕಿರೋದು ಒಂದೇ ದಾರಿ ಗುರುಗಳೇ, ನಾವೆಲ್ಲರೂ ಒಟ್ಟಾಗಿ ನಿಂತು ಅವರು ವ್ರತ ಭಂಗ ಮಾಡಬೇಕು. ಅವರು ವ್ರತ ಕೆಟ್ರೆ ನಾವು ಗೆದ್ದ ಹಾಗೆ. ಸೂರ್ಯಾಂಶು ಸರಿಯಾಗಿ ಹೇಳ್ತಾ ಇದ್ದಾನೆ ಕಡ್ಕಿ. ಈಗ ನಾವು ಮಾಡ್ಬೇಕಾಗಿರೋದು ಅದೇನೇ ವ್ರತ ಭಂಗ. ವಾಕ್ ಮತ್ತೆ ಚಿತ್ತಶುದ್ಧಿ. ಅದ್ರ ಪ್ರಕಾರ ಅವರು ತಮ್ಮ ಮನಸ್ಸನ್ನ ಚಂಚಲಗೊಳಿಸ್ಕೋಬಾರ್ದು, ಸುಳ್ಳು ಹೇಳಬಾರ್ದು, ಕೆಟ್ಟದ್ದನ್ನು ಯೋಚನೆ ಮಾಡಬಾರ್ದು. ಮನಸ್ಸನ್ನ ನಿರ್ಮಲವಾಗಿಟ್ಕೊಂಡಿರ್ಬೇಕು. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಮನಸ್ಸನ್ನ ಕೊಚ್ಚೆ ಮಾಡ್ಬೇಕಷ್ಟೇ ತಾನೆ? ಅಷ್ಟೇ. ಈ ಕ್ಷಣದಿಂದ ನೀವು ಶುದ್ಧೀಕರಣ ಪ್ರಕ್ರಿಯೆಗೆ ಒಳಗಾಗ್ತಿದ್ದೀರಾ. ನಿಮ್ಮ ಪ್ರಯಾಣ ಇಲ್ಲಿಂದ ಶುರುವಾಗ್ತಿದೆ. ಮುಂದೆ ನಿಮಗೆ ಅನೇಕ ಸಂಕಷ್ಟಗಳು ಎದುರಾಗಲಿವೆ. ನಾವೆಲ್ಲರೂ ಸೇರಿ ಇಡೀ ದಿನ ಅವ್ರ ಹಿಂದೆ ಬೀಳಬೇಕು. ಅವ್ರ ಮನಸ್ಸನ್ನ ಚಂಚಲಗೊಳಿಸಬೇಕು. ಅವ್ರ ಬಾಯಿಂದಾನೆ ಸುಳ್ಳು ಹೇಳಿಸ್ಬೇಕು, ವಿಘ್ನಗಳನ್ನು ಉಂಟು ಮಾಡಬೇಕು, ವ್ರತಭಂಗ ಮಾಡಬೇಕು. ಹಾಗೆ ಮಾಡಿ ನಾವು ಗೆದ್ದು ಬಿಟ್ರೆ ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ಜಾಜಿ ಅನರ್ಹಳಾಗ್ತಾಳೆ. ದುಷ್ಟರು ಬೇಕಂತಲೇ ನಿಮ್ಮನ್ನ ಪರೀಕ್ಷೆಗಳಿಗೆ ಒಳಪಡಿಸ್ತಾರೆ. ಅವಳ ಸೋಲು ನಮ್ಮ ಗೆಲುವು. ಅನಾವಶ್ಯಕವಾಗಿ ನಿಮ್ಮ ವಿರುದ್ಧ ವಾಗ್ದಾಳಿ ಇಡುತ್ತಾರೆ. ನಿಮ್ಮ ಸಹನೆಯನ್ನ ಪರೀಕ್ಷಿಸ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಸಹನೆಯನ್ನ ಕಳ್ಕೋಬಾರ್ದು. ವಾಕ್ ಶುದ್ಧಿ ಮತ್ತು ಚಿತ್ತಶುದ್ಧಿಯನ್ನ ಕಾಪಾಡ್ಕೋಬೇಕು.
ಅಬ್ಬಬ್ಬಬ್ಬಬ್ಬ ಏನ್ ಸಂಭ್ರಮ, ಏನು ಸಡಗರ. ಮಾಡಿ ಮಾಡಿ ಅವರಿಬ್ರು ಚೆನ್ನಾಗಿ ತಿಂದು ಕೊಬ್ಲಿ. ಯಾಕಮ್ಮ ಇಂಥ ಹೊತ್ತಲ್ಲಿ ಇಷ್ಟು ಕಟ್ಟುವಾಗಿ ಮಾತಾಡ್ತೀಯ? ಅಲ್ಲ, ಅವರಿಬ್ರು ಯಾವ ಸೀಮೆ ರಾಜ ರಾಣಿ ಅನ್ಕೊಂಡು ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದೀರೋ? ಅವಳೇನೋ ನೀನ್ ಹೆತ್ತ ಮಗಳೇನೋ? ಆ ಬಂಗಾರಿ ನಿನ್ನ ಅಳಿಯನ? ಮಗಳೇ ನಿನ್ನವಳಲ್ಲ ಅಂದಮೇಲೆ ಆ ಬಂಗಾರಿ ಹೇಗೆ ನಿನ್ನ ಅಳಿ ಆಗ್ತಾನೆ? ಬಂಗಾರಿ ಯಾವ ಕುಲ ಅನ್ನೋದು ಗೊತ್ತಿಲ್ವೇನೋ ನಿನಗೆ? ಒಂದು ನೇಮ ಇಲ್ಲ, ನಿಷ್ಠೆ ಇಲ್ಲ ಅಂತ ನಮ್ಮ ಮನೆಯೊಳಗೆ ಸೇರಿಸ್ಕೊಂಡು ಉಪಚಾರ ಮಾಡ್ತೀಯಾ? ನನ್ನ ಹೊಟ್ಟೆ ಉರಿತಾ ಇದೆ ಇಲ್ಲಿ. ಎಲ್ಲರೂ ಸಂಭ್ರಮದಲ್ಲಿರುವಾಗ ನೀನು ಯಾಕಮ್ಮ ಕೊಂಕಾಡ್ತೀಯ? ಖುಷಿಯಾಗಿರಬಹುದಲ್ವಾ? ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗತ್ತೆ? ಸತ್ಯ ಒಪ್ಕೊಳ್ಳೇಬೇಕು. ಯಾವುದೋ ಸತ್ಯ? ಹಿರಿಯರ ಮಾತಿಗೆ ಬೆಲೆ ಕೊಡದೆ ಮದುವೆ ಮನೆಯಿಂದ ಓಡ್ ಹೋದ್ರಲ್ಲ, ಇದು ಸತ್ಯವಂತರು ಮಾಡೋ ಕೆಲಸನಾ? ಬರ್ಲಿ ಅವರಿಬ್ರು, ಇವತ್ತು ಮಾಡ್ತೀನಿ ಮಾರಿ ಹಬ್ಬನ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಬೇಡಮ್ಮ ನೀನು. ದೇವಸ್ಥಾನಕ್ಕೆ ಹೋಗಿದ್ದಾರೆ ಇಬ್ರು, ಖುಷಿಯಾಗಿ ಬಂದು ನೆಮ್ಮದಿಯಾಗಿ ಊಟ ಮಾಡಲಿ. ಇವತ್ತಾದರೂ ನಿರಾಸೆ ಮಾಡೋದು ಬೇಡಮ್ಮ ಅವ್ರಿಗೆ. ತಾಳ್ಮೆಯಿಂದ ಇರು ನೀನು. ನಾನು ಹೇಗಿರಬೇಕು ಹೇಗಿರಬಾರ್ದು ಅನ್ನೋದನ್ನ ನೀನು ನನಗೆ ಹೇಳಿಕೊಡೋದು ಬೇಕಾಗಿಲ್ಲ. ಹೆತ್ತವಳು ನಾನು, ನನಗೆ ಹೇಳ್ಕೊಡೋದು ಬರಬೇಡ. ಮೊದಲು ನೀನು ನ್ಯಾಯವಾಗಿರು. ಓಹ್, ಬಂದ್ರಾ? ಬನ್ನಿ ಬನ್ನಿ, ಕೈಕಾಲು ತೊಳ್ಕೊ ಬನ್ನಿ, ಊಟಕ್ಕೆ ಕೂರಿವ್ರಂತೆ. ನಿಮಗೋಸ್ಕರನೇ ಮಾಡಿಸಿರೋದು ಇದೆಲ್ಲ. ಬೆಳಿಗ್ಗೆನೆ ಹೇಳಿದ್ಲಲ್ಲ ಸುನೀತಾ. ಚೆನ್ನಾಗಿ ಊಟ ಮಾಡಿ. ಅತ್ತೆ, ನೀವು ಬನ್ನಿ ಕೂತ್ಕೊಳ್ಳಿ, ನಿಮಗೂ ಊಟ ಬಡಿಸ್ತೀನಿ. ಇಂಥ ಮಾನ್ಗೆಟ್ಟವ್ರ ಜೊತೆ ನಾನು ಊಟ ಮಾಡಬೇಕೇನೆ?